ತಂಗಿ ಶಾರದಾ, 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 ಅಳಬೇಡಮ್ಮ, ಅಳಬೇಡ. ಈಗ ನಿನ್ನ ಜೊತೆ ಒಂದು ಶಬ್ದ ಮಾತಾಡುವ ಸಹ ನನಗೆ ಶಕ್ತಿ ಇಲ್ಲವಮ್ಮ, ನನಗೆ ಶಕ್ತಿವಿಲ್ಲ. ಯಾಕಂದರೆ ಹಸುವಿನಿಂದ ತುಂಬ ಸಂಕಟವಾಗ್ತಾ ಇದೆಯಮ್ಮ, ತುಂಬ ಸಂಕಟವಾಗ್ತಾ ಇದೆ. ನೋಡು, ನನಗೆ ಒಂದು ತುತ್ತನ್ನ ನೀಡಿ ನೀರು ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡಿ ನಿನ್ನ ಜೊತೆ ಹೃದಯ ತುಂಬ ಮಾತಾಡ್ತೇನಮ್ಮ, ಹೃದಯ ತುಂಬ ಮಾತಾಡ್ತೇನೆ. ನಾನು ಏನ್ ನೋಡ್ತಾ ಇದ್ದೀನಣ್ಣ, ನೀನು ಕೇಳ್ತಾ ಇದ್ದೀನಿ ನಾನು. ಭಗವಂತ, ನನ್ನ ಅಣ್ಣನಿಗೆ ತುತ್ತು ಅನ್ನ ಹಾಕದೆ ಕಠೋರ ನಿಧಿಯಾದ್ಯಾ ನೀನು. ಯಾರಿಗೆ ಯಾವ ಅಪರಾಧವನ್ನು ಬೆಸಗಿದ್ದ ಅಂತ ಇಂಥ ಘೋರ ಶಿಕ್ಷೆನ ಕೊಟ್ಟೆ. ನನ್ನ ಎಷ್ಟೊಂದು ಬಳಲು ಹೋಗಿದ್ದೀಯಣ್ಣ ನೀನು. ನಾನು ನಿನಗೆ ಊಟ ಬಡಿಸ್ಕೊಂಡ್ಬಂದು ಈಗ ಬಂದೆ ಇಲ್ಲಿ. ದೇವರ ಮನೆಯದು ಈ ಜಗವಿಲ್ಲ, ದೇವರ ಮನೆಯದು ಈ ಜಗವಿಲ್ಲ. ಬಾಡಿಗೆದಾರರು ಜೀವಗಳಿಲ್ಲ, ಬಾಡಿಗೆದಾರರು ಜೀವಗಳಿಲ್ಲ. ದೇವರ ಮನೆಯದು ಈ ಜಗವಿಲ್ಲ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುದಿಲ್ಲ ಜಂಗದ ಸಲ್ಲ. ಏನಿದರೇನು ಅರಿತವರಾರು, ದೇವರ ಮನೆಯದು ಈ ಜಗವಿಲ್ಲ, ದೇವರ ಮನೆಯದು ಈ ಜಗವಿಲ್ಲ. ಒಂದು ತುತ್ತು ಬಾಯಲ್ಲಿ ಹಾಕಿದರೆ ನಿನ್ನ ತಂಗಿಯ ಮೇಲಾನೆ. ಕಂಠವರ ಮನೆಗೆ ಬಂದು ಸುಖಾಸನದಲ್ಲಿ ಕುಳಿತು ಊಟ ಮಾಡ್ತಾ ಇದ್ದಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಮಾಡೋಣ, ಹೋಗ್ಲಿ ಅವನ್ನ. ಅತ್ತೆ, ಒಂದು ಸಲ ಆಟೇಶ್ವರ ಕಳಿಸಿ ಈ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದು ಸಾಕಾಗ್ಲಿಲ್ಲ ನಮ್ಮ ನಿನಗೆ. ಅತ್ತೆ ಮನೆ ಕಟ್ಟಿ ಬಿಟ್ಟು ಕೆಳಗಿಳಿದು ಮಾತನಾಡು. ಮಾತಿಗೆ ಎದುರುತ್ತರ ಕೊಟ್ಟರೆ ಬಾಯಾಗಿನ ಹಲ್ಲು ಉದುರಿಸಿಬಿಟ್ಟನು. ಅವರಿಗೆ ಕೃತಿಯಿಂದಲೇ ಕಾರ್ಯ ತೋರಿಸಬೇಕಣ್ಣ, ಇವರ ಹಲ್ಲು ಉದುರಿಸಬೇಕು. ನಮ್ಮ ಅಣ್ಣ ಏನೋ ಗತಿಯಿಂದ ಈ ಮನೆಗೆ ಬಂದಿಲ್ಲ, ಏನೋ ಹಸ್ಕೊಂಡು ಬಂದಿದ್ದಾನೆ. ಒಂದು ಊಟ ಮಾಡೋದಕ್ಕೆ ಅವಕಾಶ ಕೊಡದೆ ಅನ್ನ ಚೆಲ್ಲಿದ್ರಲ್ಲ, ದಯವಿಟ್ಟು ಅವಕಾಶ ಕೊಡುತ್ತೆ, ಬೇರೆ ಅನ್ನ ತಗೊಂಡು ಬರ್ತೀನಿ. ನಿಮ್ಮಣ್ಣ ಬಿಡುಗಡೆಯಾಗಿ ಬಂದಿದ್ದಾನಂತ ಹೇಗಮ್ಮ ಹೇಳ್ತೀಯ? ಒಂದು ವೇಳೆ ತಪ್ಪಿಸ್ಕೊಂಡು ಯಾಕೆ ಪರಾರಿಯಾಗಿ ಬಂದಿರಬಾರ್ದು? ಅತ್ತೆ, ಬದುಕಬೇಕೆಂಬ ಆಸೆ ನನಗಂತೂ ಇಲ್ಲವೇ ಇಲ್ಲ. ಉಳಿಸಬಾರದೆಂಬ ಆಸೆ ನಿಮಗಿದ್ದರೆ ತಡ ಮಾಡದೆ ಸ್ವಲ್ಪ ವಿಷ ಕೊಟ್ಟು ಬಿಡುತ್ತೆ, ಕುಡಿದು ಪ್ರಾಣ ಬಿಟ್ಬಿಡ್ತೇನೆ. ನಾನು ಯಾಕಪ್ಪ ನಿನಗೆ ವಿಷ ಕೊಡ್ಲಿ? ಅಷ್ಟಕ್ಕೂ ನೀನೇನು ಸಂಬಂಧ ನನಗೆ? ಮನೆಗೆ ಬಂದ ಭಿಕ್ಷುಕರನ್ನ ಮನೆಯಿಂದ ಹೊರಟು ಹೋಗು ಅಂತ ಹೇಳೋದಷ್ಟೇ ನನ್ನ ಕೆಲಸ. ಕರುಣೆಯ ಬೇರನ್ನೇ ಕಿತ್ತೊಗೆದಂತೆ ಕಾಣ್ತಾ ಇದೆ ನೀವು. ಇಷ್ಟೊಂದು ಕಠಿಣ ಹೃದಯದವರಾಗಿ ಈ ಅಣ್ಣ ತಂಗಿರ ಮೇಲೆ ಯಾಕಿಷ್ಟು ಹಗೆತನ ಸಾಧಿಸ್ತಾ ಇದ್ದೀರಾ? ಇನ್ನು ಕಾಲ ಮಿಂಚಿಲ್ಲ, ನನ್ನಣ್ಣ ತುಂಬಾ ಹಸ್ಕೊಂಡಿದ್ದಾರೆ. ಚಿಕ್ಕಪ್ಪ, ನೀವಾದ್ರೂ ಅತ್ತೆ ಹೇಳಿ ಊಟ ಮಾಡಿಸ್ಲಿಕ್ಕೆ ಸ್ವಲ್ಪ ಅನುಮತಿ ಹೇಳಿ ಕೊಡಿಸ್ತೀರಾ?
ಶಾರದಾ, ನೀನು ಈ ರೀತಿ ಕಣ್ಣೀರು ಹಾಕುವುದೋ ನಮಗೇನು ಹೊಸದಲ್ಲ. ಮೊದಲು ನಿಮ್ಮಣ್ಣನನ್ನು ಆಚೆಗೆ ಕಳಿಸು, ಆಮೇಲೆ ಅಡಿಗೆ ಕೋಣೆಯಲ್ಲಿ ಹೋಗಿ ಕುಳಿತು ನಿನಗೆ ತೃಪ್ತಿಯಾಗೋವರೆಗೂ ಕಣ್ಣೀರು ಹಾಕು. ಶಾರದಾ, ಅಂತಲ್ಲ, ನಡೆ ಒಳಗೆ. ಅಣ್ಣ, ನಾವು ನಿಂತಿರುವ ನೆಲವೇ ಎದ್ದು ನಮ್ಮನ್ನೇ ಬಡಿತಿರುವಾಗ ಏನ್ ಮಾಡಿದ್ರು ಕೂಡ ಅಶಕ್ತಳಾಗ್ಬಿಟ್ಟೆ ಅಣ್ಣ. ನಾನು ಅಶಕ್ತಳಾಗ್ಬಿಟ್ಟಿದ್ದೀನಿ. ಅಳಬೇಡಪ್ಪ ತಂಗಿ, ಅಳಬೇಡ. ಇನ್ನು 100 ದಿನವಾದರೂ ಉಪವಾಸ ಉಳಿಯಬಲ್ಲೆ. ಆದರೆ ಈ ನನ್ನ ತಂಗಿ ಈ ಇಕ್ಕಟ್ಟಿನಲ್ಲಿ ಇನ್ನು ಎಷ್ಟು ದಿನ ಅಂತ ಬದುಕಬೇಕೆಂತ ನನಗೆ ತುಂಬಾ ಸಂಕಟವಾಗ್ತಿದೆ ಅಮ್ಮ, ತುಂಬಾ ಸಂಕಟವಾಗ್ತಿದೆ. ಶಾರದಾ, ನಾನಿನ್ನು ಬರ್ತೀನಮ್ಮ, ನೀನು ಧೈರ್ಯವಾಗಿರು. ನಿನ್ನ ಗಂಡ ಬರುವವರೆಗೂ ನೀನು ಧೈರ್ಯವಾಗಿರಮ್ಮ. ಏರು ತಿರುವು ದಿನ್ನೆಗಳು ಸಹಿಸು. ಮುಂದೆ ಇಳು ಬಂದೇ ಬರ್ತದಮ್ಮ, ಹಿಂದೆ ಉಳು ಬಂದೇ ಬರುತ್ತದೆ. ನಾನು ಬರ್ತೇನೆ ಶಾರದಾ, ನಾನು ಬರ್ತೇನೆ. ಮರಿಬೇಡ ತಾಯಿಯರು, ಮರಿಬೇಡ ತಂದೆಯ ಒಲವ, ಪಡೆದವರು ದೈವ ಕಣೋ. ಕಾಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ದೈವ ಕಣೋ. ನಿಂತಾಗದು ಗುರಿಯಾಟ, ಎಲ್ಲಾರ್ದು ಒಂದೇ ಓಟ, ಕಾಲಾಕ್ಷಿಕಗಳು. ಮತ್ತೇನಪ್ಪ ಸೋಮು, ಅಂತೂ ಪರೀಕ್ಷೆ ಮುಗಿಸಿದಾಯ್ತು. ಪರೀಕ್ಷೆ ಮುಗಿದ್ರೆ ಮನಸ್ಸಾಗಪ್ಪ. ಆದ್ರೆ ಇನ್ನೊಂದು ಬಾಕಿ ಉಳಿದಿದಲ್ಪ. ಅದೇನಪ್ಪ ಬಾಕಿ ಉಳಿದಿರೋದು, ಅದನ್ನಷ್ಟು ಹೇಳ್ಬಿಡು, ಇಲ್ಲೇ ಮುಗಿಸೇ ಹೋಗ್ಬಿಡ್ತೇನೆ. ಅದು ಇಲ್ಲಿ ಮುಗಿಸುವಂತ ಸಾಧಾರಣ ಕಾರ್ಯವಲ್ಲಪ್ಪ. ಅಂಥದ್ದೇ ಅಂತ ಮಹತ್ವದ ಕಾರ್ಯಪ್ಪ, ಇಲ್ಲೇ ಮುಗಿಸಲಾರದು. ಅಷ್ಟು ಗೊತ್ತಿಲ್ಲ ಸೋಮು ನಿನಗೆ. ಹೃದಯದ ಭಾರ ಹಗುರಾಗಲು ತನ್ನ ಭಾವಿ ಪತ್ನಿಯೊಡನೆ ಯಾವಾಗ ಸೇರ್ತೀನೋ, ಪ್ರೀತಿಯಿಂದ ಮುದ್ದಾಡಿ ಯಾವಾಗ ಪ್ರಫುಲ್ಲಿತನಾಗ್ತೀನೋ ಅನ್ನುವ ಮಹತ್ವದ ಕಾರ್ಯ ಒಂದು ಉಳಿದಿಲ್ಲನಪ್ಪ. 99% ಕರೆಕ್ಟ್. ಸೀತೆ ಅಂತ ಸರಳ ಹೃದಯದ ನನ್ನ ಹೆಂಡತಿನ ಬಿಟ್ಟು 3-4 ತಿಂಗಳು ಅದೇಗೆ ಕಾಲ ಕಳೆದಿನೋ ಆ ದೇವರಿಗೆ ಗೊತ್ತು. ಗೆಳೆಯ, ಮತ್ತೆ ಕಡೆ ಹೋಗೋದು ಯಾವಾಗಪ್ಪ? ನಾಳೆ ಬಂದು ಬಿಡ್ತೇನಂತ ನನ್ನ ಸೋದರ ಮಾವ ಸಿದ್ದರಾಮನಿಗೆ ಟೆಲಿಗ್ರಾಮ್ ಕೊಟ್ಟಿದ್ದೇನೆ. ಸೋಮು, ಸ್ನೇಹಿತಕ್ಕಿಂತ ಸತಿಯೇ ಹೆಚ್ಚಾದಳು ನಿನಗೆ. ಅಂತ ಗುಣವತಿ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ನೋಡು, ನನ್ನ ಹೆಂಡತಿ ಜೊತೆ ನಮ್ಮೂರಲ್ಲಿ 1 ತಿಂಗಳು ಉಳಿದು ಮತ್ತೆ ಅವಳನ್ನು ಕರೆದುಕೊಂಡು ಬಂದು ನಿಮಗೂ ತೋರಿಸ್ತೇನೆ. ನೀವು ಅವಳನ್ನು ಕಂಡರೆ ಅವಳ ಶಾಂತ ಮೂರ್ತಿಗೆ ನೀವು ತಲೆಬಾಗಬಹುದು. ಅಂತ ಹೆಂಡತಿಯನ್ನು ಪಡೆದು ನೀನು ತುಂಬಾ ಭಾಗ್ಯಶಾಲಿ. ಊರಿಗೆ ಹೋಗೋ ಖುಷಿಯಲ್ಲಿ ಒಂದು ಪಾರ್ಟಿ ಕೊಡಬಾರ್ದೆ? ಓಕೆ, ನಡೆಯಿರಿ, ಹಾಗಾದ್ರೆ ಪಾರ್ಟಿ ಕೊಡ್ತೇನೆ. ಶಕುಂತಲಾ, ಶಕುಂತಲಾ, ಅಲ್ಲಮ್ಮ, ಸೋಮಶೇಖರ ಬರುವ ದಿನ ಹಿಂದೆ ಅಲ್ಲವೇ? ಅಯ್ಯೋ, ಮರ್ತೆ ಹೋಗಿದ್ನಲ್ಲ ನಾನು. ಏನಣ್ಣ ಮಾಡೋದೀಗ? ಹಾಗಾದ್ರೆ ಏನು ಮಾಡಬೇಕು? ಅವನು ಹೆಂಡತಿಯ ಕಾನೂನು ಆತುರದಲ್ಲಿ ಬಂದಾಗ ನಾವು ಏನಾದರೂ ಕುತಂತ್ರ ಮಾಡದೆ ಹೋದರೆ ನಮ್ಮ ಇಷ್ಟು ದಿನದ ಪ್ರಯತ್ನವೆಲ್ಲ ವ್ಯರ್ಥ ಹಾಳಾಗಿ ಹೋಗುವುದಿಲ್ಲವೇ? ಹೌದಣ್ಣ, ಏನ್ ಮಾಡೋದು ಅಂತ ಏನಾದ್ರೂ ಒಂದು ಉಪಾಯ ಹೇಳಲ್ಲ? ಒಂದು ಉಪಾಯ ಏನು? ಶಾರದಾ ಚಿಂತೆಯ ಚಿತೆಯಲ್ಲಿ ಬೆಂದು ಒಂದು ತರನ ಬೇನೆಯಿಂದ ಬಳಲುತ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಅವಳಿಗೆ ಡಾಕ್ಟರ್ನಿಂದ ಔಷಧಿ ತಂದಿದ್ದೇವೆ, ಇದನ್ನು ತೆಗೆದುಕೊಂಡ ಬೇಗ ಗುಣಮುಖಿ ಆಗಮ ಎಂದು ವಿನಯದಿಂದ ಮಾತನಾಡಿ ಒಂದು ಬಾಟಲಿ ಬ್ರ್ಯಾಂಡಿಯನ್ನು ತಂದು ಅವಳಿಗೆ ಕುಡಿಸಿ
ಸರಿಯಾಗಿ ಸೋಮಶೇಖರ ಬರುವ ಸಮಯಕ್ಕೆ ಒಬ್ಬ ವ್ಯಕ್ತಿಯನ್ನು ತಂದು ನಿಲ್ಲಿಸಿದರೆ ಮಬ್ಬಿನಲ್ಲಿ ಆ ವ್ಯಕ್ತಿಯನ್ನು ಮುಟ್ಟುವುದಕ್ಕೂ ಸೋಮಶೇಖರ ಬಂದು ನೋಡುವುದಕ್ಕೂ ಸರಿ ಹೋಯ್ತೆಂದರೆ ನಾವು ಕಂಡಂತೆ ಕೆಟ್ಟ ಕತೆ ರಚಿಸಿದರೆ ಸೋಮಶೇಖರ ಜೀವನ ಪರ್ಯಂತ ಹೆಂಡತಿಯ ಮುಖವನ್ನು ನೋಡುವುದಷ್ಟೇ ಅಲ್ಲ, ಅವಳ ಚಿಂತೆಯಲ್ಲಿ ಬೆಳಲಿ ಬೆಂಡಾಗಿ ಹೋಗುತ್ತಾನೆ. ನೀನು ತಲೆನಣ್ಣ, ನಿನ್ನ ತಲೆ. ನಾನು ಈಗಲೇ ಹೋಗಿ ನನ್ನ ಗೆಳತಿ ಮಗನಿಗೆ ಹೇಳಿ ಅವನು ಎಲ್ಲ ರೀತಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬರ್ತೀನಿ. ಹಾಗೆ ಔಷಧಿನ ಯಾವ ಪ್ರಮಾಣದಲ್ಲಿ ಬೆರೆಸ್ಬೇಕು ಅಂತ ರೆಡಿ ಮಾಡ್ತಿರೋ. ಆಯ್ತು, ಬೇಗ ಹೋಗು. ಶಾರದಾ, ಬಾರಮ್ಮ ಹೊರಗೆ. ಕರೆದ್ರಲ್ಲ? ಅಲ್ಲಮ್ಮ, ಇಂದು ನಿನ್ನ ಗಂಡ ಬರುವ ದಿನವೆಂದು ನಿನಗೆ ಗೊತ್ತಿಲ್ಲವೇ? ಗೊತ್ತು ಚಿಕ್ಕಪ್ಪ. ಅವ್ರಿಗೋಸ್ಕರ ಒಕ್ಕಲಿಗ ಮಳೆಗಾಗಿ ಕಾಯ್ದಂತೆ ನಾನು ಕೂಡ ಕ್ಷಣ ಕ್ಷಣಕ್ಕೂ ಅವರ ಬರುವಿಕೆಗೋಸ್ಕರ ಕಾಯ್ತಾ ಇದ್ದೆ. ನೋಡಮ್ಮ, ಇನ್ನೊಂದು ಗಂಟೆಯ ಒಳಗಾಗಿ ಬರಬಹುದು. ಅದರಲ್ಲಿ ನಿನ್ನೆ ಡಾಕ್ಟರ್ ಕೊಟ್ಟ ಔಷಧಿ ಕುಡಿದೆಯೇನಮ್ಮ? ಕುಡಿತಾ ಇದ್ದೀನಿ ಚಿಕ್ಕಪ್ಪ. ಪಾಪ, ಎಷ್ಟು ಸೊರಗಿ ಹೋಗಿದೆಯಲ್ಲಮ್ಮ. ಏನೋ ನಾವು ಏನು ಅರಿಯದೆ ಚಿನ್ನದಂತ ನಿನ್ನನ್ನು ಏನೇನು ಅಂದು ಮನನೋಯಿಸಿದೆವು, ಅದೆಲ್ಲ ನಿನ್ನ ಮನಸ್ಸಿನೊಳಗೆ ಇಟ್ಟುಕೊಳ್ಳದೆ ನಾನು ನಿನ್ನ ತಂದೆಯ ತರ ಅಂತ ತಿಳಿದುಕೋ ಮಗಳೇ. ಆಯ್ತು ಚಿಕ್ಕಪ್ಪ, ಈ ಮಾತನ್ನ ನೀವು ಈಗಲ್ಲ ಯಾವಾಗ್ಲೂ ಹೇಳ್ತಾನೆ ಇರ್ತೀರಾ. ಬಹಳ ದಿನಗಳಿಂದ ಗಂಡನಗಲಿ ಸುಂದು ಹಿಡಿದಿರುವ ನೀನಿಂದು ನಿನ್ನ ಗಂಡನಲ್ಲಿ ಒಂದಾಗಿ ಚಂದಾಗಿ ಆನಂದದಿಂದ ನಕ್ಕು ನೆಲೆ ಮಗಳೇ. ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಇನ್ನೊಂದು ಗಂಟೆಯ ಒಳಗಾಗಿ ನೀನು ಚೇತರಿಸಿಕೊಂಡು ಬಲು ಸುಂದರಿಯಾಗಿ ಕಾಣಬೇಕು ನಿನ್ನ ಗಂಡನ ಕಣ್ಣಿಗೆ. ಅದಕ್ಕಾಗಿ ಡಾಕ್ಟರು ಎನರ್ಜಿ ಟಾನಿಕ್ ಅಂತ ಔಷಧಿ ಕೊಟ್ಟಿದ್ದಾರೆ. ಇದನ್ನು ತೆಗೆದುಕೊಂಡು ಬೇಗ ಗುಣಮುಖಿಯಾಗಮ್ಮ. ಹೌದಾ? ಹೌದು, ನಾನು ಬೇಗ ಚೇತರಿಸ್ಕೋಬೇಕು. ಹೀಗೆ ಚಿಂತೆ ಮಾಡಿದ್ರೆ ಆಗೋದಿಲ್ಲ. ಕುಡಿ ಚಿಕ್ಕಪ್ಪ, ಆ ಟಾನಿಕ್ನ ನಾನು ಕುಡಿತೀನಿ. ಇದರಲ್ಲಿ ಸಂಶಯ ಬೇಡಮ್ಮ. ನೀನು ನೀನು ಔಷಧಿ ಕುಡಿದ್ರೆ ತುಂಬಾ ಸುಂದರವಾಗಿ ಕಾಣ್ತೀಯ. ನೋಡು ಶಾರದಾ, ಅತ್ತೆಯಾಗಿ ನಿನಗೆ ಅಳತೆ ಮೀರಿ ಕಾಟ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ಮಗಳೇ. ಈ ತಾಯಿಯ ಮಮತೆ ವಾತ್ಸಲ್ಯ ಪ್ರೀತಿಯನ್ನ ನನಗೆ ಮುಂದೆ ತೋರಿಸ್ತಿಲ್ಲ ಅಲ್ವಾ? ಕಂದ, ನಾನು ಒಂದು ಹೆಣ್ಣು ಕಣೋ. ಏನೋ ಅತ್ತೇನೋ ಆವೇಶದಲ್ಲಿ ಮನ ಬಂದಂತೆ ಮಾತಾಡಿ ನಿನ್ನ ಮನ ನೋಯಿಸ್ಬಿಟ್ಟೆ ಮಗಳೇ. ಇನ್ ಮುಂದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ. ನನ್ನನ್ನು ಕ್ಷಮಿಸ್ತೀಯ ಅಲ್ವಾ ಅಮ್ಮ? ನೋಡು ಹೇಗೆ ಒಣಗೋಗ್ಬಿಟ್ಟಿದೆ ನೋಡು ನಿನ್ ಮುಖ. ಇಲ್ಲ ನಿನ್ ಗಂಡ ಬಂದ್ರೆ ನನ್ನನ್ನ ಬೈಯೋದಿಲ್ವಾ? ಏನಮ್ಮ, ನನ್ನ ಮಗಳು ನನ್ನ ಹೆಂಡತಿನ ನೋಡ್ಕೊಳಕ್ ಆಗಲ್ವಾ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡ್ಬಂದಿದ್ದೀವಿ. ನೀನು ಏನಾದ್ರೂ ಔಷಧಿ ಕುಡಿದು ಬಿಟ್ರೆ ನಿನ್ನ ಗಂಡನ ಕಣ್ಣಿಗೆ ಹಾಗೆ ಸುಂದ್ರಿ ಸುಂದ್ರಿ ಹಾಗೆ ಕಾಣ್ತೀಯ. ಅಣ್ಣ,
ಕುಡಿಯಮ್ಮ, ಕುಡಿ ಮಗಳೇ, ಕುಡಿಯೇ. ಹಾ, ಬಂದ ನೋಡಮ್ಮ. ಅಲ್ಲ ಸೋಮಶೇಖರ, ನನ್ನನ್ನು ಮರೆತರು ಚಿಂತೆ ಇಲ್ಲ, ಈ ಕೈ ಹಿಡಿದ ನಿನ್ನ ಹೆಂಡತಿ ಕೂಡ ಮರೆತು ಬಿಡುವುದೇನು? ನೋಡು, ನಿನ್ ಗಂಡ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ನೀನು ಫೋನ್ ಮಾಡಿಲ್ವಂತೆ, ಪತ್ರನೂ ಬರ್ದಿಲ್ವಂತೆ. ಅದೇನು ಅಂತ ವಿಚಾರಿಸಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ಅತ್ತೆಗೆ ನನ್ನ ವಿಳಾಸ ಕೇಳಿದೆ, ಪತ್ರ ಬರೀಬೇಕು ಅಂತ. ಅತ್ತೆ ಕೊಡ್ಲೇ ಇಲ್ಲ. ನಂತರ ನನ್ನ ತಂದೆ ತೀರ್ ಹೋಗ್ಬಿಟ್ರು. ಆಮೇಲೆ ಅಣ್ಣ ಅಪವಾದ ಹೊತ್ತು ಜೈಲು ಸೇರ್ಕೊಂಡ್ಬಿಟ್ಟ. ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನ. ಇದು ನಾನು ಕಾಣುತ್ತಿರುವ ಸನ್ನಿವೇಶ ಸತ್ಯವೋ ಅಥವಾ ವಾಸಮು ಹಾಳಾಗಿ ಹೋಯಿತು ನಮ್ಮ ಮನೆತನ. ಇದೆಂಥ ವಿಚಿತ್ರ ಸನ್ನಿವೇಶ. ಇಲ್ಲ, ಇದರ ಸಚಿತ್ರವಲ್ವೇ? ವಿಚಿತ್ರವಲ್ಲ. ಸಚಿತ್ರವಲ್ಲೇ ಸೂಳೆ ಅಂತ ವರ್ತಿಸಿದ ಮನೆಗೆಂತ ಹೆಣ್ಣೆ ಮತ್ತೆ ವಿಚಿತ್ರ ಎಂದು ನುಡಿತಿರುವೇನೆ ವೈಮಾನೆ. ಸೋಮು, ಏನ್ ಹೇಳಿಕ್ಕಂತ ಮುದ್ದಿನ ಮಡದಿಯನ್ನ ಮುದ್ದಾಗಿ ನೋಡ್ಕೋ ಅಂತ ನನ್ನ ಕೈಗೆ ನೀನ್ ಇಟ್ಟು ಹೋದೆ. ಆದ್ರೆ ನೀನ್ ಹೋಗಿದ್ದೆ ತಡ. ಶಿವ ರಾಮ ರಾಮ, ತಿನ್ನೋದೇನು ಕುಡಿಯೋದೇನು ರಾಮ, ಕಂಡ ಕಂಡ ಗಂಡಸರೆಲ್ಲ ಕರ್ಕೊಂಡ್ಬಂದು ರೂಮ್ ಒಳಗಡೆ ಹೋಗೋದೇನು. ದಯವಿಟ್ಟು ನಾನು ಅಂತವಳಲ್ಲ. ಆ ಥರ ಕೆಲಸವನ್ನ ನಾನು ಮಾಡಿಲ್ಲ. ನನ್ನ ಮಾತು ನಂಬಿ ಅಂದ್ರೆ ನನ್ನ ಮಾತು ನಂಬಿ. ಅಯ್ಯೋ ಪಾಪಿ, ನಿನ್ನ ಎಷ್ಟು ನಂಬಿದ್ನಲ್ಲಿ ನನ್ನ ಮಗ ಅವನಿಗೆ ಈ ರೀತಿ ಮೋಸ ಮಾಡೋದಕ್ಕೆ ನಿನಗೆ ಹೇಗೆ ಬಂತು? ಏ ಶಾರದಾ, ಮರು ಮಾತನಾಡದೆ ಮೊದಲು ಮನೆ ಬಿಟ್ಟು ಹೊರಟು. ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ಇಲ್ಲ, ಬೇಕಿದ್ರೆ ನನ್ನ ಕೊಂದು ಹಾಕಿ ಈ ಮನೆ ಬಿಟ್ಟು ನಾನೆಲ್ಗೂ ಹೋಗೋದಿಲ್ಲ. ನಾನು ತಪ್ಪನ್ನು ಮಾಡಿಲ್ಲ. ನಿಮ್ಮನ್ನ ಬಿಟ್ರೆ ನನಗೆ ಬೇರೆ ಯಾರು ಗೊತ್ತಿಲ್ಲ. ನನ್ನ ಆಚೆ ಪ್ರೀತಿಗೆ ಭೂಮಿ ಮೇಲಿದೆ, ಎಲ್ಲೋದಕ್ಕೆ ಜಾಗವಿಲ್ಲದೆ, ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ. ಸೋಮು, ಯಾವಾಗ ಬಂದಿವಿ? ಚೆನ್ನಾಗಿದ್ದೇನಪ್ಪ. ನೀನು ಬಂದ ವಿಷಯ ಟ್ಯಾಕ್ಟ್ರಿ ಡ್ರೈವರ್ ರಾಜಣ್ಣಕ್ಕೆ ತಿಳಿಸಿದ, ಅದಕ್ಕಾಗಿ ಓಡೋಡಿ ಬಂದೆ. ಈಗ ಬಂದೆಲ್ಲ ಆಯ್ತು, ಮೊದಲು ಈ ನಿನ್ನ ತಂಗಿಯನ್ನು ಕರೆದುಕೊಂಡು ಹೊರಟು. ಯಾಕೋ ಬಂದೊಡನೆ ನನ್ನ ತಂಗಿಯನ್ನು ನಿಂದಿಸ್ತಾ ಇದ್ಯಲ್ಲ, ಏನಾಯ್ತಪ್ಪ? ನನ್ನ ಮನೆಯಿಂದ ಆಚೆ ಹಾಕಿ ನಿಂದಿಯ ಅಪವಾದ ಹೊರಿಸ್ತಾ ಇದ್ದಾರೆ. ಅದನ್ನ ಬಿಟ್ಟು ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ರು ನನಗೆ ಚಿಂತೆ ಇದ್ದಿಲ್ಲ. ಕೊಡಿಲಿ ಪಡಿಲಿ ಹಿಂಸೆ ಕೊಡ್ಲಿ ಸಾಯಿಸ್ದೆ, ಆದ್ರೆ ಅಪವಾದ ಹೊರಿಸಿ ಮನೆಯಿಂದ ಆಗ್ತದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ?
ಇನ್ನೇನಾದ್ರೂ ಮಾತನಾಡಿದ್ರೆ ಅಲ್ಲೂ ಉದುರಿಸಿಬಿಟ್ಟೆನು. ಯಾಕೋ ಯಾಕೋ ಸೋಮಶೇಖರ, ಇಷ್ಟೊಂದು ಹೃದಯಹೀನವಾಗಿರುವೆಯಲ್ಲ, ಆದತ್ತಾದ್ರೂ ಏನೋ? ನಿನಗೆ ಮತ್ತೆ ಮತ್ತೆ ಅದನ್ನೇ ಹೇಳಬೇಕೇನು? ಗಂಡನಿಲ್ಲದ ಮನೆಯಲ್ಲಿ ಅತ್ತಿಗೆ ಅಂಜಿಕೆ ಇಲ್ಲದೆ ಮತ್ತೊಬ್ಬನ ಕೈ ಹಿಡಿದು ಕುಣಿಯುತ್ತಿರುವ ನಿನ್ನ ಈ ತಂಗಿಯ ಕಠೋರ ಸನ್ನಿವೇಶವನ್ನು ಕಂಡು ನಾನು ಸುಮ್ಮನಿರಬೇಕೇನು? ಶಾರದಾ, ಶಾರದಾ, ಏನಾಗಿದೆಯಮ್ಮ? ಏನಾಗಿದೆ ಈ ಮನೆಯಲ್ಲಿ? ಏನಂತ ಹೇಳಿ ಅಣ್ಣ, ನಾನು ನನಗೆ ಮತ್ತೊಬ್ಬರ ಔಷಧಿ ಕೊಡಿಸಿ ಪರಪುರುಷನ ತಂದು ನಿಲ್ಲಿಸಿ ನನ್ನ ಇವರ ಮುಂದೆ ಕೆಟ್ಟವನಾಗಿ ಮಾಡಿದ್ದು ಬೇರೆ ಯಾರಲ್ಲ ಇವರುಗಳೇ. ಅಣ್ಣ, ನಿನ್ ತಂಗಿ ತಪ್ಪು ಮಾಡಿಲ್ಲ ಅಣ್ಣ, ನಿನ್ ತಂಗಿ ತಪ್ಪು ಮಾಡೋದು ಇಲ್ಲ ಅಣ್ಣ. ನಾನ್ ನಿನ್ ತಂಗಿ ಅಣ್ಣ. ಸೋಮು, ಒಂದು ವೇಳೆ ಸತ್ಯ ಹರಿಶ್ಚಂದ್ರ ಸುಳ್ಳು ಹೇಳಬಹುದು, ಆದರೆ ಈ ನನ್ನ ಮುತ್ತಿನಂತ ತಂಗಿಯ ಮಾತು ಎಂದಿಗೂ ಸತ್ಯ ಎಂದು ಕೈ ಎತ್ತಿ ಹೇಳ್ತೇನೆ ಸೋಮು, ಕೈ ಎತ್ತಿ ಹೇಳ್ತೇನೆ. ಹೆತ್ತವರಿಗೆ ಹೆಗ್ಗನ ಮುದ್ದು ಎಂಬ ಗಾದೆ ಸರ್ವಜ್ಞನ ಮಾತು ಹೇಳಲು ಇದೇನು ಗಾದೆ ಮಾತು ಹೇಳಲು ಇದು ಸರ್ವಜ್ಞನ ಮನೆಯಲ್ಲ. ಮತ್ತಷ್ಟು ಹೊತ್ತು ಇಲ್ಲೇ ನಿಂತು ಸೋಮಶೇಖರನಿಗೆ ಮತ್ತಷ್ಟು ಸಂಕಟ ತಂದೊಡ್ಡಬೇಡ. ಬೇಗನೆ ಹೊರಟು ಹೋಗು. ಸೋಮು, ಈ ಮಾತಿಗೆ ನೀನೇನು ಹೇಳುವಪ್ಪ? ನಿನಗೆ ಮತ್ತೆ ಮತ್ತೆ ಅದನ್ನೇ ಹೇಳಬೇಕೇನು? ಮೊದಲು ಈ ನಿನ್ನ ತಂಗಿಯನ್ನು ಕರೆದುಕೊಂಡು ಹೊರಟು ಹೋಗು. ಶಾರದಾ, ಸೋಮಶೇಖರ ಈ ರಾಕ್ಷಸರ ಕೊಳ್ಳದಲ್ಲಿ ಬಿದ್ದು ಬುದ್ಧಿಹೀನನಾಗಿದ್ದಾನಮ್ಮ, ಬುದ್ಧಿಹೀನನಾಗಿದ್ದಾನೆ. ನಡೆಯಮ್ಮ, ಹೋಗೋಣ. ಅವನ ಸ್ಮೃತಿ ಮೇಲೆ ಬಂದಾಗ ಅವರ ಸತಿಯಾಗಿ ಬಾತಿ. ನಡೆಯಮ್ಮ, ಬರೀ ತವರಿಗಿದಾರ ತಂಗಿ, ತವರಿಗಿದಾರ ತಂಗಿ, ತವರಿಗಿದಾರ ತಂಗಿ, ತವರಿಗಿದಾರ ತಂಗಿ. ಇಲ್ಲ ಅಣ್ಣ, ನಾನು ನಿನ್ ಕೊರದೊಡನೆ ಬರಲಾರೆ. ಇದು ಎಷ್ಟೇ ಆದ್ರೂ ನನ್ನ ಮನೆ, ನನ್ನ ಗಂಡನ ಮನೆ ಅಣ್ಣ. ಈ ಮನೆಯಲ್ಲಿ ಈ ಕಷ್ಟ ಅಲ್ಲ, ಇವರು ಎಂಥದ್ದೇ ಕಷ್ಟ ನಷ್ಟಗಳು ಬಂದರೂ ಕೂಡ, ಇವರು ನನಗೆ ವಿಷ ಹಾಕಿ ಕೊಂದರೂ ಕೂಡ ಇಲ್ಲೇ ಸಾಯ್ತೀನಿ ವಿನಃ ಗಂಡನ ಬಿಟ್ಟು ತವರಿಗೆಂದು ಬರ್ಲಾರೆ ಅಣ್ಣ. ಕುಲಕ್ಕೆ ಹೊರದಂತೆ ಅತ್ತೆ ಮನಸ್ಸುತ್ತಾಗುವುದೇ ವಿರಲಂತೆ. ಕುಲಕ್ಕೆ ಹೊರದಂತೆ ಅತ್ತೆ ಮನಸ್ಸುತ್ತಾಗುವುದೇ. ಹೌದಮ್ಮ ತಂಗಿ, ನಿನ್ನ ಮಾತು ನಿಜ. ಈ ನನ್ನ ಚಿನ್ನದಂತ ತಂಗಿಯ ಮಾತನ್ನು ಅರಿಯಲಿಲ್ಲಮ್ಮ, ಇವರು ಅರಿಯಲಿಲ್ಲ. ತಂಗಿ, ನಡೆಯಮ್ಮ, ಹೋಗೋಣ. ಇದೇನಣ್ಣ? ನಿನ್ ಕಾಲಿಗೆ ಏನಾಗಿದೆ ಅಣ್ಣ? ತಂಗಿ, ನಿನ್ನ ಮನೆಯಿಂದ ಮನನೊಂದು ಹೋಗುವಾಗ ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆನಮ್ಮ, ಕಾಲು ಕಳೆದುಕೊಂಡೆ. ನಾನು ಬರ್ತೇನಮ್ಮ. ಈ ವಿಷಯವನ್ನ ಮುಂದೆ ಯಾಕಣ್ಣ ಹೇಳಲಿಲ್ಲ? ನಿನ್ನ ದುಃಖಗಳೇ ನಿನಗೆ ಸಾಕಷ್ಟು ಇರುವಾಗ ಇದೊಂದು ಹೇಳಿ ನಿನಗೆಲ್ಲಿ ನೋವು ಕೊಡ್ಲಿ ಅಂತ ಹೇಳಿಲ್ಲಮ್ಮ, ಹೇಳಿಲ್ಲ. ನಾನು ಬರ್ತೇನಮ್ಮ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ತೊಳಲಾಗದೆ ಮನದಾಳದ ನೋವ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ. ಏ ಶಾರದಾ,
ಮತ್ತೆಗೆ ಕಣ್ಣೀರು ಹಾಕುತ್ತಾ ನಿಂತಿರುವೆ. ನನ್ನ ಜೊತೆ ಹೊರಟು ಹೋಗಲು ನನ್ನ ಸಂಪೂರ್ಣ ಒಪ್ಪಿಗಿದೆ. ನೀನಿನ್ನು ಧಾರಾಳವಾಗಿ ಹೊರಟು ಹೋಗಬಹುದು. ಒಂದೇ ಒಂದು ಸಲ ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಯಾವುದೋ ಒಂದು ಮೂಲೆಯಲ್ಲಿ ಈ ಕಸ ಮುಸ್ರೆ ಮಾಡ್ಕೊಂಡು ಬೆಂದಿರ್ತೇನೆ. ದಯವಿಟ್ಟು ಆಚೆ ಹಾಕ್ಬೇಡಿ. ನಿಮ್ಮ ನಗಲಿ ಮಾಡುವ ಧೈರ್ಯವಿಲ್ಲ ರೀ. ಅವ್ವ ಮಾವ, ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಈ ಮನೆಗೆ ಕಾಲಿಟ್ಟಿರೋ ಆ ನನ್ನ ಆಶಾ ಗೋಪುರಕ್ಕೆ ಸಿಡಿಲು ಬಡಿದು ಪುಡಿ ಪುಡಿ ಆದಂತಾಯ್ತು. ಪುಡಿ ಪುಡಿ ಆದಂತಾಯಿತು. ಇನ್ನು ಮೇಲೆ ಯಾವ ಮುಖ ತೆಗೆದುಕೊಂಡು ಈ ಮನೆಯಲ್ಲಿ ಇರಲಿ ಅವ್ವ. ಇನ್ನು ಮೇಲೆ ಈ ಮನೆಯಲ್ಲಿರಲು ನನಗೆ ಎಳ್ಳಷ್ಟು ಮನಸ್ಸಿಲ್ಲವ್ವ. ಮನಸ್ಸಿಲ್ಲ. ಬಂದ ದಾರಿಗೆ ಸುಖವಿಲ್ಲ ಎಂಬತ್ತೆ ಮತ್ತೆ ನಾನು ಮರಳಿ ಬೆಂಗಳೂರಿಗೆ ಹೋಗಿ 1 ತಿಂಗಳ ಉಳಿದು ಮತ್ತೆ ಮರಳಿ ಬರ್ತೇನಮ್ಮ. ಬರ್ತೇನೆ. ಕಂದ, ನೀನ್ ಇಲ್ಲಿದ್ರೆ ತುಂಬಾ ಬೇಜಾರ್ ಮಾಡ್ಕೋತೀಯ. ಹೋಗಪ್ಪ ಅಣ್ಣ, ಅವನ ಕರ್ಕೊಂಡು ಬಿಟ್ಬಿಟ್ಟು ಬಾರಣ್ಣ. ನಿನ್ನ ದಾರಿದೆ ಎಷ್ಟು ಪ್ರೀತಿ ಮಾಡಿದರು ಮನಸ್ಸು ಸೇರಿದೆ. ಶಾರದಾ ಶಾರದಾ, ಆ ಶನಿ ಹೆಗಲೇರಿದ್ರೆ 7.5 ವರ್ಷ ಮಾತ್ರ ನರಕ ತೋರಿಸ್ತಾನೆ. ಈ ಶಕುಂತಲಾ ದೇವಿ ನರಕ ತೋರ್ಸಕ್ಕೆ ಶುರು ಮಾಡಿದ್ಲು ಅಂದ್ರೆ ಒಂದು ಗತಿ ಕಾಣವರ್ಗುನು ನರಕನೇ ಕಾಣೆ.